ಪ್ರೈಸ್ ದ ಲಾರ್ಡ್, ಹಾಲೆಲೂಯಾ. ಸ್ತೋತ್ರ 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 ಸ್ತೋತ್ರ. ಕರ್ತನ ಅಧಿಪರಿಶುದ್ಧವಾದ ನಾಮಕ್ಕೆ ಮಹಿಮೆಯುಂಟಾಗಲಿ. ಈ 2021 ಇಸುವೆ ಏಪ್ರಿಲ್ ತಿಂಗಳು 21 ತಾರೀಕು ಬುಧವಾರ ಬೆಳಿಗ್ಗೆ ಕರ್ತನ ಪಾದ ಸಮ್ಮುಖದಲ್ಲಿ ಬಂದು ಕರ್ತನ ಸ್ತುತಿ ಮಾಡುವಂತೆ, ಕೊಂಡಾಡುವಂತೆ, ಕರ್ತನ ನಾಮವನ್ನು ಹೊಗಳುವಂತೆ, ಆತನ ವಾಕ್ಯ ಕೇಳಿ ಬೆಲೆ ಹೊಂದುವಂತೆ ಕರ್ತನು ಕೃಪೆ ನೀಡಿದ್ದಕ್ಕಾಗಿ ಕರ್ತನನ್ನು ನಾವು ಸ್ತುತಿಸುವ, ಆತನನ್ನು ನಾವು ಕೊಂಡಾಡುವ. ಯೆಹೋವ ಒಳ್ಳೆಯವನು, ಆತನ ಕರುಣೆಯು ಶಾಶ್ವತವಾಗಿ ಅದೇ. ಈ ದೊಡ್ಡ ಅಂಡುಗಾಯಲೆಯ ಕಾಲದಲ್ಲಿ ಆತನ ಮಹಿಮೆಯ ರೆಕ್ಕೆಯ ಒಳಗಡೆ ನಮ್ಮನ್ನು ಇದುವರೆಗೂ ಕಾಯ್ದು ಕಾಪಾಡಿದರು. ರಕ್ತದ ಮರೆಯಲ್ಲಿ ನಮ್ಮನ್ನು ಇಟ್ಟುಕೊಂಡು ವೈರಿಯ ಮುಂದೆ ನಮ್ಮನ್ನು ಆತನು ಕಾಯ್ದು ಕಾಪಾಡಿದರು. ಅದಕ್ಕೆ ಸ್ತೋತ್ರವನ್ನು, ಸ್ತುತಿಯನ್ನು ಆತನು ಸಲ್ಲಿಸೋಣ. ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ನನ್ನ ಅಂತರಂಗವೇ ಆತನ ಪರಿಶುದ್ಧ ನಾಮವನ್ನು ಕೊಂಡಾಡು. ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ಆತನು ಮಾಡಿರುವ ಉಪಕಾರಗಳಲ್ಲಿ ಒಂದನ್ನಾದರೂ ಮರಬೇಡ. ಆಮೇನ್. ದೇವರು ಮಾಡಿರುವ ಉಪಕಾರಗಳಲ್ಲಿ ಒಂದನ್ನು ಮರೆಯಾದೆ ಕರ್ತನ ಸ್ತೋತ್ರವನ್ನು, ಸ್ತುತಿಗಳ ಮಹಿಮೆಗಳನ್ನು ಬೆಳಿಗ್ಗೆ ಸಮರ್ಪಿಸುವ. ಕೈಗಳ ಮೇಲೆ ಕೆತ್ತಿ ಸ್ತೋತ್ರ ಮಾಡೋಣ. ಬಾಯಿಗಳೇ ತೆರೆದು ಹಲ್ಲೆಲೂಯಾ ಹೇಳೋಣ. ಕರ್ತನಿಗೆಲ್ಲ ಆಮೇಲೆ ಮಹಿಮೆಯು ಉಂಟಾಗಲಿ. ಆ ನಾಮವು ಘನಪಡಲಿ. ಆ ನಾಮವು ಉನ್ನತವಾದ ನಾಮ. ಆ ನಾಮವನ್ನು ಸ್ತುತಿಸಿ ಹರ್ಷಿಸಿರಿ. 91ನೇ ಕೀರ್ತನದಲ್ಲಿ 96ನೇ ಕೀರ್ತನದಲ್ಲಿ ಈ ಪ್ರಕಾರ ಬರೆದಿದ್ದಾರೆ: ಕರ್ತನಿಗೆ ಹೊಸ ಹಾಡನ್ನು ಹಾಡ್ರಿ, ಸಮಸ್ತ ಭೂಮಿಯೇ ಕರ್ತನಿಗೆ ಹಾಡ್ರಿ. ಕರ್ತನಿಗೆ ಹಾಡ್ರಿ, ಆತನ ಹೆಸರನ್ನು ಸ್ತುತಿಸಿರಿ, ಆತನ ರಕ್ಷಣೆಯನ್ನು ದಿನದಿನಕ್ಕೂ ಸಾರಿ ಹೇಳಿರಿ. ಅನ್ಯ ಜನಾಂಗಗಳಲ್ಲಿ ಆತನ ಗಣವನ್ನು, ಎಲ್ಲ ಜನಾಂಗಗಳಲ್ಲಿ ಆತನ ಅದ್ಭುತಗಳನ್ನು ವಿವರಿಸಿರಿ. ಕರ್ತನು ದೊಡ್ಡವನು, ಬಹಳವಾಗಿ ಸ್ತುತಿಸಲ್ಪಡತಕ್ಕವನು ಆಗಿದ್ದಾನೆ. ಆತನಿಗೆ ಭಯಪಡತಕ್ಕದವು. ನಾವು ಪ್ರಾರ್ಥನೆ ಮಾಡೋಣ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವ ನಮ್ಮ ತಂದೆಯಾಗಿರುವ ದೇವರೇ, ಆಶೀರ್ವದಿಸಲ್ಪಟ್ಟಿರುವ ಸಮಯಕ್ಕಾಗಿ ಸ್ತೋತ್ರ. ದೇವರ ಪರಿಶುದ್ಧವಾದ ಪಾದ ಸಮ್ಮುಖದಲ್ಲಿ ಇನ್ನೊಂದು ಸಾರಿ ಬಂದು ಕರ್ತನ ಸ್ತುತಿ ಮಾಡುವಂತೆ, ಕೊಂಡಾಡುವಂತೆ ನಮ್ಮ ದೇವರೇ ನಮ್ಮ ಜೀವಮಾನದಲ್ಲಿ ಕೊಟ್ಟ ಈ ಒಳ್ಳೆಯ ಅವಕಾಶಕ್ಕಾಗಿ ಸ್ತೋತ್ರ. ಕರ್ತನ ಪಾದ ಸಮ್ಮುಖದಲ್ಲಿ ನಾವೆಲ್ಲರೂ ಕೂಡಿ ಬಂದಿದ್ದೇವೆ. ಈ ದಿನವೂ ಕರ್ತನಿಂದ ಉಂಟು ಮಾಡಲ್ಪಟ್ಟ ದಿನವು. ಆಮೇನ್. ಅಪ್ಪ, ನಾವು ನಿಮ್ಮನ್ನು ಸ್ತುತಿಸಿ ಗಣಪಡಿಸುತ್ತೇನೆ. ಈ ಪ್ರಾರ್ಥನಾ ಶಬ್ದದಲ್ಲಿ ನಮ್ಮ ಜೊತೆಯಲ್ಲಿ ಪ್ರಾರ್ಥನೆ ಮಾಡುವ ಪ್ರತಿಯೊಬ್ಬರನ್ನು ಆಶೀರ್ವದಿಸು. ಅವರ ಫ್ಯಾಮಿಲಿಗಳನ್ನು ಆಶೀರ್ವಾದ ಮಾಡು. ಅವರ ತಲೆಮಾರುಗಳನ್ನು ಆಶೀರ್ವಾದ ಮಾಡು ಸ್ವಾಮಿ. ಅವರ ಬಿಸಿನೆಸ್ಸುಗಳನ್ನು ಆಶೀರ್ವಾದ ಮಾಡು. ಅವರ ಕೆಲಸಗಳನ್ನು ಆಶೀರ್ವಾದ ಮಾಡು. ಅವರ ಎಜುಕೇಷನ್ ಆಶೀರ್ವಾದ ಮಾಡು ದೇವರೇ. ಅವರ ಎಲ್ಲ ಅವಶ್ಯಕತೆಗಳಲ್ಲಿಯೂ ಇವತ್ತು ಯೇಸುವಿನ ನಾಮದಲ್ಲಿ ಒಂದು ಬಿಡುಗಡೆ ಆಗುವಂತೆ ಪ್ರಾರ್ಥನೆ ಮಾಡ್ತೇನೆ ಸ್ವಾಮಿ. ಕರ್ತನೆ, ಪ್ರತ್ಯೇಕವಾಗಿ ಇವತ್ತು ಆ ರೋಗಿಗಳಕ್ಕಾಗಿ ನಾವು ಪ್ರಾರ್ಥನೆ ಮಾಡ್ತೇನೆ. ಯೇಸುವಿನ ಹೆಸರಿನಲ್ಲಿ, ಗಣವೈದ್ಯರ ನಾಮದಲ್ಲಿ ಆಮೇನ್. ರೋಗ ಶಕ್ತಿಗಳೆಲ್ಲ ಬಿಟ್ಟು ಹೋಗುವಂತೆ, ಎಲ್ಲ ಆರ್ಥ್ರೈಟಿಸ್ ಆಮೇಲೆ ಸಂಬಂಧವಾಗಿರುವ ಕಾಯಿಲೆಗಳು, ಆಮೇನ್, ಸಂಧಿ ನೋವುಗಳು, ಜಾಯಿಂಟ್ ಪೇನುಗಳು ಯೇಸುವಿನ ನಾಮದಲ್ಲಿ ಆಮೇನ್ ಸೌಖ್ಯವಾಗಲಿ. ಈ ಇಡೀ ಜಗದಲ್ಲಿ ಇರುವ ಸಕಲ ಆರ್ಥ್ರೈಟಿಸ್ ಕಾಯಿಲೆಗಳ ಮೇಲೆಯೂ ದೇವರು ಕ್ರಿಯೆ ಮಾಡ್ತಾ ಇದೆ. ಯೇಸುವಿನ ನಾಮದಲ್ಲಿ ಬಿಡುಗಡೆಯಾಗಲಿ ಎಂಬುದಾಗಿ ಪ್ರಾರ್ಥಿಸುತ್ತೇನೆ. ಆಮೇಲೆ ಅದನ್ನು ಹಿಂದೆ ವ್ಯಾಪರಿಸುವ ಎಲ್ಲ ಪೈಶಾಚಿಕ ರೋಗ ಆತ್ಮಕ್ಕಳು ಯೇಸುವಿನ ನಾಮದಲ್ಲಿ ಬಿಟ್ಟು ಹೋಗುವಂತೆ ಪ್ರಾರ್ಥನೆ ಮಾಡ್ತೇನೆ. ಆಮೇಲೆ ಹೃದಯದ ಸಂಬಂಧವಾಗಿರುವ ಕಾಯಿಲೆಗಳು,
ಯೇಸು ಕ್ರಿಸ್ತನ ನಾಮದಲ್ಲಿ ಇವತ್ತು ಸೌಖ್ಯವಾಗಲಿ. ಎಲ್ಲ ಹೊಟ್ಟೆ ನೋವುಗಳು ಯೇಸುವಿನ ನಾಮದಲ್ಲಿ ಸೌಖ್ಯವಾಗಲಿ. ಕೂದಲು ಉದುರಿ ಹೋಗುವ ಕಾಯಿಲೆಗಳು ಯೇಸುವಿನ ನಾಮದಲ್ಲಿ ಸೌಖ್ಯವಾಗುವಂತೆ ಪ್ರಾರ್ಥನೆ ಮಾಡಿದ್ದೇನೆ. ಆಮೇನ್. ಕೋವಿಡ್ ರೋಗಿಗಳಿಗಾಗಿ ಪ್ರತ್ಯೇಕ ಇವತ್ತು ಪ್ರಾರ್ಥಿಸುತ್ತೇನೆ. ಕೋವಿಡ್ ಕಾಯಿಲೆಯಿಂದ ಹಾಸ್ಪಿಟಲ್ಗಳಲ್ಲಿ ಅಡ್ಮಿಟ್ ಆಗಿರುವವರು, ಐಸಿಯುಗಳಲ್ಲಿ, ಆಮೇಲೆ ವೆಂಟಿಲೇಟರ್ಲಿ ಆಗಿರುವರು, ಕರ್ತಾವೇ ಸೌಖ್ಯವನ್ನು ನೀಡು. ಮರಣದ ಶಕ್ತಿಗಳನ್ನು ಗೆದರಿಸುತ್ತೇನೆ. ಯೇಸುವಿನ ನಾಮದಲ್ಲಿ ಬಿಡುಗಡೆಯಾಗಲಿ. ಎಲ್ಲ ಫೈನಾನ್ಷಿಯಲ್ ಕ್ರೈಸಿಸ್ನಿಂದ ನಿಮ್ಮ ಜನರೇ ಬಿಡಿಸು ಸ್ವಾಮಿ. ಎಲ್ಲ ಸಾಲ ಭಾರಗಳನ್ನು ಬಿಡಿಸು ಸ್ವಾಮಿ. ಆಮೇಲೆ ಸಮಾಧಾನವನ್ನು, ಸಂತೋಷವನ್ನು ನೀಡು. ಆಮೇಲೆ ನಿಮ್ಮ ಕೃಪೆಯು ಎಲ್ಲ ಕಡೆಯೂ ಹರಳಲಿ. ಆಮೇಲೆಂಬುದಾಗಿ ಪ್ರಾರ್ಥನೆ ಮಾಡಿದ್ದೇನೆ ಸ್ವಾಮಿ. ಪ್ರತ್ಯೇಕವಾಗಿ ಇವತ್ತು ಲಂಗ್ಸ್ ಸಂಬಂಧವಾಗಿರುವ ಕಾಯಿಲೆಗಳು ಯೇಸುವಿನ ನಾಮದಲ್ಲಿ ಬಿಡುಗಡೆಯಾಗಲಿ. ಆಮೇಲೆ ಕರ್ತಾವೇ ಅದ್ಭುತ ಬಿಡುಗಡೆ ಕೊಟ್ಟಿದ್ದಕ್ಕಾಗಿ ಸ್ತೋತ್ರ. ಇವತ್ತು ಸಾಯಂಕಾಲ ನಡೀಬೇಕಾಗಿರುವ ಬೈಬಲ್ ಸ್ಟಡಿಗಾಗಿ ಪ್ರಾರ್ಥಿಸುತ್ತೇನೆ. ಅದು ತುಂಬ ಆಶೀರ್ವಾದವಾಗಿ ನಡೆಯುವಂತೆ ಪ್ರಾರ್ಥನೆ ಮಾಡ್ತೇನೆ ಸ್ವಾಮಿ. ಪ್ರಾರ್ಥನೆ ಕೇಳಿದಕ್ಕಾಗಿ ಸ್ತೋತ್ರ. ಯೇಸುವಿನ ಮುದ್ದು ನಾಮದಲ್ಲಿ ತಂದೆ. ಪ್ರಿಯರೇ, ಇವತ್ತು ಸಾಯಂಕಾಲ ಇಂಡಿಯನ್ ಟೈಮ್ 9:30 ನಮಗೆ ಬೈಬಲ್ ಸ್ಟಡಿ ಉಂಟು. ನೀವು ಲಿಂಗುಗಳು ಕೇಳಿದರೆ ಕಳಿಸಿಕೊಡ್ತೀವಿ. ಗಾಡ್ ಬ್ಲೆಸ್ ಯು. ಇವತ್ತಿನ ಚಿಂತಕ್ಕಾಗಿ ಮಾರ್ಕನು ಬರೆದ ಸುವಾರ್ತೆ 14ನೇ ಅಧಿಕಾರ 36ನೇ ವಾಕ್ಯ. ಆತನು, ಅಬ್ಬಾ ತಂದೆಯೇ, ಎಲ್ಲವುಗಳು ನಿಮಗೆ ಸಾಧ್ಯವಾಗಿವೆ. ಈ ಪಾತ್ರೆಯನ್ನು ನನ್ನಿಂದ ತೆಗೆದುಬಿಡು. ಆದರೂ ನನ್ನ ಚಿತ್ತದಂತಲ್ಲ, ನಿನ್ನ ಚಿತ್ತದಂತೆಯೇ ಆಗಲಿ ಎಂದು ಹೇಳಿದನು. ಪ್ರಿಯರೇ, ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ತನ್ನ ಶಿಲುಬೆಯ ಮರಣಕ್ಕೆ ಮುಂಚಿತವಾಗಿ ಗೆತ್ಸೆಮನೆ ತೋಟದಲ್ಲಿ ಆಮೇಲೆ ಹೋಗಿ ಆತನು ಶಿಷ್ಯರುಗಳು ಸೇರಿ ಇರುವಾಗ ಆತನು ಸ್ವಲ್ಪ ಮುಂದೆ ಹೋಗಿ ಕೆಳಗಡೆ ಬಿದ್ದು ತಂದೆ ಹತ್ರ ಬೇಡಿಕೊಂಡ ಪ್ರಾರ್ಥನಾ ವಿಜ್ಞಾಪನವಾಗಿದೆ ಈ ವಾಕ್ಯವು. ಆತನು ಶಿಷ್ಯರುಗಳ ಜೊತೆಯಲ್ಲಿ ಪ್ರಾರ್ಥನೆ ಮಾಡು ಎಂಬುದಾಗಿ ಹೇಳಿದರು. ಆದರೆ ಅವರು ತುಂಬ ನಿದ್ರೆ ಬಂದು ತೂಂಗಡಿಸಿ ನಿದ್ರೆ ಮಾಡಿಬಿಟ್ರು. ಹೌದು, ಕರ್ತನು ಶಿಲುಬೆಯಲ್ಲಿ ಹಾಕಲ್ಪಡುವುದಕ್ಕಾಗಿ ಹಿಡಿಯಲ್ಪಡುವ ರಾತ್ರಿಯಲ್ಲಿ ಆತನನ್ನು ಪ್ರಾರ್ಥನೆಯಲ್ಲಿ ಸಹಾಯ ಮಾಡಕ್ಕೆ ಒಬ್ಬರೂ ಇರಲಿಲ್ಲ. ಎಲ್ಲ ಶಿಷ್ಯರುಗಳು ನಿದ್ರೆ ಮಾಡಿಬಿಟ್ರು. ಆತನು ತಂದೆಯ ಹತ್ರ ಈ ಪ್ರಾರ್ಥನೆಯನ್ನು ಆವಾಗ ಮಾಡಿದರು. ಅದರಲ್ಲಿ ಆತನು ಅಬ್ಬಾ ತಂದೆಯೇ ಎಂಬುದಾಗಿ ಕರೆದರು. ಅಬ್ಬಾ ತಂದೆಯೇ ಎಂಬುದಾಗಿ ಹೇಳಿದರೆ ಮೋಸ್ಟ್ ಲವಿಂಗ್ ಫಾದರ್, ಆಮೇಲೆ ಬಹಳ ಆಳವಾಗಿ ಪ್ರೀತಿಸುವ ತಂದೆ, ಪ್ರೀತಿ ಸ್ವರೂಪನಾಗಿರುವ ತಂದೆ, ಅಪ್ಪ ಪ್ರೀತಿಯ ರೂಪಿಯಾಗಿರುವ ತಂದೆ. ಆಮೇನ್ ಎಂಬುದಾಗಿ ಕರೆದರು. ಯೇಸು ಕ್ರಿಸ್ತನು ತಂದೆಯನ್ನು ಬಹಳವಾಗಿ ಪ್ರೀತಿ ಮಾಡಿದರು. ತಂದೆಯು ಪ್ರೀತಿಯಿಂದ ತುಂಬಲ್ಪಟ್ಟವನಾಗಿದ್ದರು. ಅಬ್ಬಾ ತಂದೆಯಾಗಿದ್ದರು. ಆಮೇನ್. ಆತನ ಈ ಲೋಕದ ಜೀವನದಲ್ಲಿ ಎಲ್ಲ ತಂದೆಯ ಚಿತ್ತವನ್ನು ನೆರವೇರಿಸುವುದಕ್ಕಾಗಿ ಆತನ ಸಂಪೂರ್ಣವಾಗಿ ತಂದೆಗೆ ಸಮರ್ಪಿತನಾಗಿದ್ದರು. ಗಲಾತ್ಯ ಪತ್ರಿಕೆಯಲ್ಲಿ ಈ ಪ್ರಕಾರವಾಗಿ ಬರೆದರೆ, ನೀವು ಪುನಃ
ಭಯಪಡುವುದಕ್ಕೆ ದಾಸ್ಯರ ಆತ್ಮನಲ್ಲ, ಅಬ್ಬ ತಂದೆ ಎಂಬುದಾಗಿ ಕರೆಯುವುದಕ್ಕಾಗಿ ಪುತ್ರನ ಆತ್ಮನನ್ನು ನಿಮಗೆ ಕೊಟ್ಟಿದ್ದಾರೆ. ಹೌದು, ನಮ್ಮಲ್ಲಿ ಕೊಟ್ಟಿರುವುದು ಆ ರಿಲೇಶನ್ಶಿಪ್, ಆಮೇಲೆ ದೇವರುವಾಗಿರುವ ಆ ಕ್ಲೋಸ್ ಆಗಿರುವ ರಿಲೇಶನ್ಶಿಪ್. ಅಬ್ಬಾ ತಂದೆ ಎಂಬುದಾಗಿ ಕರೆಯಕ್ಕೆ ನಮಗೆ ಅವಕಾಶವನ್ನು ನೀಡಿದ್ದಾರೆ. ಎರಡನೇದು ಯೇಸು ಕ್ರಿಸ್ತನು ಹೇಳಿದ್ರು, ತಂದೆ ನಿಮಗೆಲ್ಲ ಸಾಧ್ಯ ಎಂಬುದಾಗಿ ನನಗೆ ಗೊತ್ತಿದೆ. ನೀವು ಮನಸ್ಸಿಟ್ಟರೆ ಈ ಶಿಲುಬೆಯ ಮರಣವನ್ನು ನನ್ನಿಂದ ತೆಗಿಬೋದು. ಈ ಲೋಕ ಮನುಷ್ಯರ ಕಠೋರವಾದ ಪಾಪಗಳು, ಅಪರಾಧಗಳು, ಎಷ್ಟೋ ಅಪರಾಧಗಳು, ಅದು ಆತನ ಮೇಲೆ ಬರುವುದು ಆತನ ಯೋಜನೆ ಮಾಡಿದಾಗ. ಆಮೇಲೆ ಪಾಪವು ಏನೆಂದು ಗೊತ್ತಿಲ್ಲದಿರುವ ಆ ಪರಿಶುದ್ಧ ಶರೀರದಲ್ಲಿ ಈ ಲೋಕ ಮನುಷ್ಯರೆಲ್ಲ ಮಾಡಿರುವ ಪಾಪಗಳು ಸುಮತ್ತಲ್ಪಡ್ತಾರೆ ಎಂಬುದಾಗಿ, ಒಪ್ಪಿಸಲ್ಪಡ್ತಾರೆ ಎಂಬುದಾಗಿ ಆತನು ಅರಿತಾಗ ತಂದೆ ಹತ್ರ ಆತನು ಹಿಂದೆ ಈ ಪ್ರಕಾರ ಹೇಳಿದ್ದನು, ಅಬ್ಬ ತಂದೆ ನಿಮಗೆಲ್ಲ ಸಾಧ್ಯ, ಈ ಪಾತ್ರೆಯು ತೆಗೆದುಹಾಕಕ್ಕೆ ನನಗೆ ಸಾಧ್ಯವಾಗಿದೆ. ಆದರೆ ಆಮೇಲೆ ತೆಗೆದುಹಾಕಕ್ಕೆ ಸಾಧ್ಯವಾಗಿದೆ, ಆದರೆ ಮುಂದೆ ಆತನಲ್ಲಿರುವುದು ನನ್ನ ಚಿತ್ತವಲ್ಲ. ನಾವು ದೇವರ ಹತ್ರ ನಾವು ಹೇಳಬೇಕು, ತಂದೆಯೇ ನನಗೆ ತುಂಬ ಆಶೆಗಳುಂಟು, ಆಕಾಂಕ್ಷೆಗಳುಂಟು, ಚಿಂತೆಗಳುಂಟು, ಇಷ್ಟಗಳುಂಟು. ಹಾಗೆ ಆಗಬೇಕು, ಹೀಗೆ ನಡಿಬೇಕು, ಇದೇ ನನಗಿಷ್ಟ, ಈ ಥರವೆಲ್ಲ ನನಗೂ ಆಶೆಗಳುಂಟು. ಅದು ನನಗೆ ಮಾಡೋಕ್ಕಾಗಲ್ಲ, ಅದನ್ನು ಒಪ್ಪಿಸಬೇಡ, ಅದು ನನಗೆ ಕಷ್ಟವಾಗಿದೆ ಅಂತೆಲ್ಲ ನಾವು ಹೇಳ್ತಾರೆ. ಆದರೆ ಯೇಸು ಕ್ರಿಸ್ತನು ಹೇಳಿದ ಪ್ರಕಾರ ನಾವು ಹೇಳಬೇಕು, ತಂದೆ ನಿಮಗೆಲ್ಲ ಸಾಧ್ಯ, ನಿಮ್ಮಿಂದ ಅಸಾಧ್ಯವೂ ಯಾವುದೂ ಇಲ್ಲ. ಆದರೆ ನನ್ನ ಚಿತ್ತದಂದೇ ಅಲ್ಲ, ನನ್ನ ಇಷ್ಟದಂದೇ ಅಲ್ಲ, ನಿನ್ನ ಇಷ್ಟದಂದೇ ಆಗಲಿ, ನಿನ್ನ ಆಮೇಲೆ ತೀರ್ಮಾನದಂತೆ ಆಗಲಿ ಎಂಬುದಾಗಿ ನಮಗೆ ಹೇಳಕ್ಕಾಗುತ್ತಾ? ಅದು ದೇವರಿವತ್ತು ನಮ್ಮ ಹತ್ರ ಕೇಳುವುದು. ಯೇಸು ಕ್ರಿಸ್ತನು ತನ್ನ ಇಷ್ಟವನ್ನು ಮಾಡೋಕ್ಕಾಗಿ ಈ ಭೂಮಿಯಲ್ಲಿ ಬಂದಿಲ್ಲ. ಆತನು ಹೇಳಿದರು, ನನಗೆ ಸ್ವತಃ ಏನು ಮಾಡೋಕ್ಕಾಗಲ್ಲ, ನಾನು ನನ್ನ ತಂದೆಯಿಂದ ಕೇಳುವುದು ನಾನು ಹೇಳ್ತಾ ಇದ್ದಾರೆ, ತಂದೆಯು ತೋರಿಸಿಕೊಡುವುದು ಮಾತ್ರ ನಾನು ಮಾಡ್ತಾ ಇದ್ದಾರೆ. ಹೌದು, ಅಷ್ಟು ಆಳವಾಗಿ ಆ ತಂದೆಯಲ್ಲಿ ಆತನು ಸೇರಿ ನಿಂತರು. ತಂದೆಯ ಚಿತ್ತವಂತೆ ಮಾಡೋಕ್ಕಾಗಿ ಆತನ ಸಮರ್ಪಿತನಾಗಿದ್ದರು. ಆಮೇಲೆ ಬೇಕಾದರೆ ಈ ದೊಡ್ಡ ಶಿಲುಬೆಯ ಮರಣದಿಂದ ಆತನ ತಪ್ಪಿಸಬಹುದಾಯಿತು. ಆದರೆ ತಂದೆಯ ಚಿತ್ತ, ಮಾನವ ಕುಲವು ಮನುಕುಲವೆಲ್ಲ ನಾಶವಾಗದೆ ಒಬ್ಬರು, ಪಾಪವಿಲ್ಲದೆ ಒಬ್ಬರು ಯಜ್ಞವಾಗಬೇಕು ಎಂಬುದಾಗಿರುವ ಆಮೇಲೆ ದೇವರ ಚಿತ್ತದಂತೆ ಪಾಪವಿಲ್ಲದಿರುವ ಕುರಿಮರಿಯಾಗಿರುವ ಯೇಸುವಿನ ಮೇಲೆ ಮನುಷ್ಯರು ಮಾಡಿರುವ ಪಾಪಗಳೆಲ್ಲ ಒಪ್ಪಿಸಿಕೊಟ್ಟು ಆ ಪಾಪವನ್ನು ಹೊತ್ತುಕೊಂಡು ಆಮೇಲೆ ಪ್ರಾಣ ತ್ಯಾಗ ಮಾಡುವುದಕ್ಕಾಗಿ ಆತನು ತಂದೆಯ ಚಿತ್ತಕ್ಕೆ ಒಪ್ಪಿಸಿಬಿಟ್ರು. ಅದು ತಂದೆಯ ಚಿತ್ತವಾಗಿದ್ದರು. ಅದಕ್ಕೆ ಆಮೇಲೆ ಮಗನನ್ನು ನಮಗೆ ಆತನು ಕೊಟ್ಟರು. ನನ್ನ ಇಷ್ಟ ಅಲ್ಲ, ನಿನ್ನ ಚಿತ್ತದಂದೇ
ಆಗಲಿ. ಹೌದು, ಯೋಹನ್ನನವರು ಸುವಾರ್ತೆ 5:30 ಬರ್ತಾರೆ, ನನಗೆ ಸ್ವತವೇ ಏನು ಮಾಡೋಕ್ಕಾಗಲ್ಲ, ನನ್ನ ತಂದೆಯ ಚಿತ್ತವು ನನ್ನಲ್ಲಿ ನೆರವೇರಲಿ. ಪ್ರಿಯರೇ, ಈ ದಿನಗಳಲ್ಲಿ ನಮ್ಮನ್ನು ಸಂಪೂರ್ಣವಾಗಿ ಸಮರ್ಪಿಸಿಕೊಂಡು, ನನ್ನ ಇಷ್ಟ ಏನು ಬೇಡಪ್ಪ, ನನ್ನ ಆಲೋಚನೆ ಏನು ಬೇಡಪ್ಪ, ನಾಳೆ ಏನೆಂದು ನನಗೆ ಗೊತ್ತಿಲ್ಲ, ನಾಳೆಯ ಕುರಿತಾಗಿ ಗೊತ್ತಿರುವ ನೀವು ಮಾಡುವುದೆಲ್ಲ ಒಳ್ಳೆಯದಕ್ಕೂ, ಇವಾಗ ಕಷ್ಟವಾಗಲಿ, ಕಣ್ಣೀರಾಗಲಿ, ಹಿಂಸೆ ಆಗಲಿ, ಅದು ನಿಮ್ಮ ಚಿತ್ತವು ನೆರವೇರಲಿ. ಆಮೇಲೆ ನೀವು ಹೇಳುವುದು ಏನೋ ಅದೇ ನಾನು ಆರಿಸಿಕೊಳ್ಳುತ್ತೀವಿ. ನೀವು ಹೋಗಬೇಕು ಎಂಬುದಾಗಿ ಹೇಳುವ ಕಡೆ ಹೋಗ್ತೀವಿ, ನೀವು ಮಾಡಬೇಕು ಎಂಬುದಾಗಿ ಹೇಳುವುದು ನಾನು ಮಾಡ್ತೀನಿ. ನನಗಿಷ್ಟವಿಲ್ಲಾದರೆ ಕೂಡಿ ನಿನ್ನ ಚಿತ್ತವನ್ನು ಮಾಡುವುದಕ್ಕಾಗಿ ನನ್ನನ್ನು ಸಂಪೂರ್ಣವಾಗಿ ಸಮರ್ಪಿಸುತ್ತೇನೆ ಎಂಬುದಾಗಿ ಎಷ್ಟು ಜನಕ್ಕೆ ತೀರ್ಮಾನ ತಗೊಳ್ಳಕ್ಕಾಗುತ್ತದೆ. ಯೇಸುವಂದೇ ಅಬ್ಬಾ ತಂದೆ ಆಮೇಲೆ ಎಂಬುದಾಗಿ ಕರೆದು ಆ ತಂದೆಯ ಇಷ್ಟಕ್ಕೆ ನಮ್ಮನ್ನು ಸಂಪೂರ್ಣವಾಗಿ ಸಮರ್ಪಿಸಿಕೊಂಡು ನಮ್ಮ ಕ್ರಿಸ್ತ ಜೀವನವನ್ನು ನಾವು ದೇವರಿಗೂ ಮೆಚ್ಚುಗೆಯಾಗಿ ಮಾತ್ರ ಮಾಡೋಣ. ಈ ವಾಕ್ಯದಿಂದ ದೇವರು ನಮ್ಮೊಬ್ಬೊಬ್ಬರನ್ನು ಆಶೀರ್ವದಿಸಲಿ. ನಾವು ಹೆಚ್ಚಿಗೆ ಆಗುತ್ತದೆ, ಬೆಳೆಯುತ್ತದೆ, ಆಶೀರ್ವಾದ ಹೊಂದುತ್ತಾರೆ. ಗಾಡ್ ಬ್ಲೆಸ್ ಯು, ಗಾಡ್ ಬ್ಲೆಸ್ ಯು, ಗಾಡ್ ಬ್ಲೆಸ್ ಯು. ಆಮೇಲೆ